ಇಲ್ಲಿ ಶಿರೂರು ರಾಷ್ಟ್ರೀಯ ಹೆದ್ದಾರಿ ಬಳಿ ಗುಡ್ಡ ಕುಸಿತವಾಗಿರುವಂತಹ ಒಂದು ಪ್ರಕರಣದಲ್ಲಿ ಇನ್ನಷ್ಟು ಅಪ್ಡೇಟ್ಸ್ ಅನ್ನು ನೋಡ್ತಾ ಹೋಗೋಣ. ನದಿಯ ಒಂದು ಬದಿಯಲ್ಲಿ ಗುಡ್ಡ ಕುಸಿತ ಆಗಿತ್ತು. ಗುಡ್ಡ ಕುಸಿತದ ರಭಸಕ್ಕೆ ಇನ್ನೊಂದು ಬದಿಯ 2 ಮನೆಗಳು ನೆಲಸಮ ಆಗಿದೆ. ಇಲ್ಲಿ 2 ಮನೆಯಲ್ಲಿನ ಒಟ್ಟು 7 ಜನರ ಪೈಕಿ ಒಬ್ಬ ವೃದ್ಧೆ ಕೂಡ ಸಾವನ್ನಪ್ಪಿದ್ದಾರೆ. ಈ ಘಟನೆಯಲ್ಲಿ 6 ಜನ ಅದೃಷ್ಟವಶಾತ್ ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ. ಮನೆ ಪೂರ್ತಿ ನೆಲಸಮ ಆಗ್ಬಿಟ್ಟಿದೆ. ಅಕ್ಕಪಕ್ಕ ಇದ್ದಂತಹ ತೆಂಗಿನ ಮರ ಕೂಡ ಧರೆಗುರುಳಿದೆ. ಸೊ ನದಿಯ ಇನ್ನೊಂದು ಬದಿಯಲ್ಲಿನ ಮನೆಗಳಿದು. ಅಲ್ಲಿ ನೋಡಿ, ಅಲ್ಲಿ ದೃಶ್ಯಗಳಲ್ಲಿ ನಾವು ನೋಡ್ತಾ ಇದ್ದೀವಿ. 2 ಮನೆಗಳಿದ್ವು ಅಲ್ಲಿ, ಬಟ್ ಮನೆಗಳಿದ್ವಾ ಅನ್ನೋ ರೀತಿಯಲ್ಲಿ ಕಾಣಿಸ್ತಾ ಇದೆ. ಈಗ ಅಲ್ಲಿ ನೆಲಸಮ ಆಗ್ಬಿಟ್ಟಿದೆ ಕಂಪ್ಲೀಟ್ ಆಗಿ. ಬಟ್ ಅದೃಷ್ಟ ಚೆನ್ನಾಗಿತ್ತು, ಇದ್ರ 6 ಜನ ಉಳ್ಕೊಂಡ್ರು. ಬಟ್ ಒಬ್ಬ ವೃದ್ಧೆ ಇದರಲ್ಲಿ ಸಾವನ್ನಪ್ಪಿದ್ದಾರೆ. ನದಿಯ ಮತ್ತೊಂದು ಬದಿಯಲ್ಲಿ ಇದ್ದಂತಹ 2 ಮನೆಗಳು, ಆ ಮನೆಗಳು ಇದ್ವಾ ಅಲ್ಲಿ ಅನ್ನೋ ತಳಿಯೇ ಒಂದು ಸಣ್ಣ ಕುರುಹು ಕೂಡ ಇಲ್ಲದೆ ಇರೋ ರೀತಿಯಲ್ಲಿ ನೆಲಸಮ ಆಗ್ಬಿಟ್ಟಿದೆ ಅಲ್ಲಿ. ಸ್ಥಳದಿಂದ ನಾವು ಪ್ರತಿನಿಧಿ ಸೂರಜ್ ಮಾಹಿತಿ ನೀಡಿದ್ದಾರೆ, ನೋಡೋಣ. ಶಿರೂರದಲ್ಲಿ ಗುಡ್ಡ ಕುಸಿತ ಆದ ಸಂದರ್ಭದಲ್ಲಿ ರಸ್ತೆಯ ಪಕ್ಕದಲ್ಲಿರುವಂತಹ ಹೋಟೆಲು ಮತ್ತು ಟ್ಯಾಂಕರ್ನ ಚಾಲಕರು ನಿರ್ವಾಹಕರು ಅಷ್ಟೇ ಮೃತಪಟ್ಟಿಲ್ಲ, ನದಿಯ ಪಕ್ಕದಲ್ಲಿರುವಂತಹ ಮನೆಗಳಲ್ಲಿರುವಂತಹ ಒಬ್ಬ ವೃದ್ಧೆಯೂ ಸಹಿತ ಸಾವನ್ನಪ್ಪಿದ್ದಾಳೆ. ನೀವು ದೃಶ್ಯದಲ್ಲಿ ನೋಡಬಹುದು. ಯಾಕಂದರೆ ಇದು ಒಂದು ರಣಭೀಕರ ಗುಡ್ಡ ಕುಸಿತ ಅಂತಲೇ ಹೇಳ್ಬೋದು. ಯಾಕಂದರೆ ನೀವು ಈಗೇನು ದೃಶ್ಯದಲ್ಲಿ ನೋಡ್ತಾ ಇದ್ದೀರಾ, ಇದು ಗಂಗಾವಳಿ ನದಿ. ಈಗೇನು ಗುಡ್ಡ ಕುಸಿತ ಆಗಿದೆ, ಗುಡ್ಡ ಕುಸಿತದ ಪಕ್ಕದಲ್ಲಿ ರಾಷ್ಟ್ರೀಯ ಹೆದ್ದಾರಿ ಇದೆ. ರಾಷ್ಟ್ರೀಯ ಹೆದ್ದಾರಿಯ ಪಕ್ಕದಲ್ಲಿಯೇ ಈ ಗಂಗಾವಳಿ ನದಿ ಇದೆ. ಗಂಗಾವಳಿ ನದಿ ಅಬ್ಬರದ ಮಳೆಯಿಂದಾಗಿ ಬಹಳಷ್ಟು ಅಪಾಯದ ಮಟ್ಟ ಮೀರಿ ಹರಿತಾ ಇದೆ. ಇದು ಈ ಒಂದು ಕಡೆ ಆಗಿದ್ದರೆ ಸುಮಾರು ಒಂದು 500ರಿಂದ 800 ಮೀಟರ್ ಅಗಲವಾಗಿ ಹರಿತಾ ಇದೆ. ಆದರೂ ಸಹಿತ ಇದನ್ನು ದಾಟಿ ಆ ಕಡೆ ಒಂದು ಮನೆ ಇತ್ತು. ನೀವು ದೃಶ್ಯದಲ್ಲಿ ನೋಡ್ತಾ ಇದ್ದೀರಾ, ಈಗಾಗಲೇ ಒಂದು ತೆಂಗಿನ ಮರಗಳು 2 ಬಿದ್ದಿದೆ. ಅಲ್ಲಿ ಒಂದು 2 ಮನೆಗಳಿದ್ದು, 2 ಮನೆಗಳು ಈಗಾಗಲೇ ಪೂರ್ತಿಯಾಗಿ ನೆಲಸಮವಾಗಿದೆ. ಅಲ್ಲಿರುವಂಥ 7 ಜನರಿದ್ರು. ಆ 7 ಜನರಲ್ಲಿ 6 ಜನ ಬಚಾವಾಗಿದ್ದಾರೆ. ಆದರೆ ಒಬ್ಬಳು ವೃದ್ಧೆ ಮಾತ್ರ ಸಾವನ್ನಪ್ಪಿದ್ದಾಳೆ ಅಂತ ಈಗಾಗಲೇ ಜಿಲ್ಲಾಡಳಿತ ಮಾಹಿತಿಯನ್ನು ಕೊಡ್ತಾ ಇದೆ. ಯಾಕೆಂದರೆ ನೀವು ಇಲ್ಲಿ ಬಹಳಷ್ಟು ತಿಳ್ಕೊಳ್ಬೇಕಾದ ವಿಷಯ ಏನಂದರೆ, ಒಂದು ಕಡೆಗೆ ಗುಡ್ಡ ಕುಸಿದ್ರೆ ಸುಮಾರು ಒಂದು 600ರಿಂದ 800 ಮೀಟರ್ ಆಚೆಗಿರುವಂಥ ಮನೆಗೆ ಇಫೆಕ್ಟ್ ಆಗುತ್ತೆ. ಅಂದರೆ ಗುಡ್ಡ ಕುಸಿತದ ರಭಸ ಎಷ್ಟರ ಮಟ್ಟಿಗೆ ಇರಬಹುದು ಎಂಬುದು ನಿಮಗೆ ತಿಳಿಬೇಕಾದ ವಿಷಯ. ಯಾಕಂದರೆ ಇಲ್ಲಿ ಇದು ಗಂಗಾವಳಿ ನದಿ, ಇದೇನು ಹಳ್ಳ ಅಲ್ಲ, ಇದೊಂದು ಗಂಗಾವಳಿ ನದಿ ಸುಮಾರು ಒಂದು 25ರಿಂದ 30 ಅಡಿ ಆಳ ಇದೆ. ಇಷ್ಟು ಆಳದಲ್ಲಿ ಈಗಾಗಲೇ ಆಳದಲ್ಲಿ ನೀರು ಹರಿತಾ ಇದೆ. ಅಷ್ಟರ ಜೊತೆಗೆ ಈಗಾಗಲೇ ನದಿಯ ಮಧ್ಯದಲ್ಲಿಯೇ ಒಂದು ಗುಡ್ಡವು ಸಹಿತ ನಿರ್ಮಾಣವಾಗಿದೆ. ನೀವು ದೃಶ್ಯದಲ್ಲಿ ನೋಡಬಹುದು. ಅಲ್ಲಿ ದೊಡ್ಡ ದೊಡ್ಡ ಬಂಡೆ ಮಣ್ಣು ಎಲ್ಲ ಬಿದ್ದಿದೆ. ಅದು ನಿನ್ನೆಯ ಗುಡ್ಡ ಕುಸಿತ ಏನಾಯಿತು, ಗುಡ್ಡ ಕುಸಿತದಿಂದಲೇ ಅಲ್ಲಿ ಮಣ್ಣು ಬಿದ್ದಿದೆ. ಅಂದರೆ ಅದು ಸುಮಾರು ಒಂದು 500 ಮೀಟರ್ ಅಂತರದಲ್ಲಿದೆ. 500 ಮೀಟರ್ ಅಂತರದಲ್ಲಿ ಇಷ್ಟು ದೊಡ್ಡ ಬಂಡೆಗಳು ಬಿದ್ದಿದೆ. ಅಂದರೆ ಆ ಕಡೆಯೂ ಸಹಿತ ಅಲ್ಲಿ ಮಣ್ಣು ಮತ್ತು ಕಲ್ಲುಗಳು ಬಿದ್ದಿದೆ. ಅಂದರೆ ನಿನ್ನೆಯ ಗುಡ್ಡ ಕುಸಿತದ ರಭಸ ಎಷ್ಟರ ಮಟ್ಟಿಗೆ ಇತ್ತು ಎಂಬುದು ನೀವು ತಿಳಿಬೇಕಾದ ವಿಷಯ. ಯಾಕಂದರೆ ಅಲ್ಲಿರುವಂಥ ತೆಂಗಿನ ಮರಗಳು, ಮನೆಗಳು ನೆಲಸಮ ಆಗುವಷ್ಟರ ಮಟ್ಟಿಗೆ ಗುಡ್ಡ ಕುಸಿತ ಆಗಿದೆಯಾ. ಅಂದರೆ ಇಲ್ಲಿರುವಂತಹ ಹೋಟೆಲು ಮತ್ತು ಅಲ್ಲಿ ಒಂದು ಕಾರಿನಲ್ಲಿರುವಂತಹ ಕುಟುಂಬ ಎಷ್ಟರ ಮಟ್ಟಿಗೆ ಅವರು ನಲಿಗೆ ಮೃತರಾಗಿರಬಹುದು ಎಂಬುದು ಸಹಿತ ಅಂದಾಜಿಸಬಹುದಾಗಿದೆ. ಹಾಗಾಗಿ ಇಲ್ಲಿರುವಂಥ ಮೃತದೇಹಗಳ ಪತ್ತೆ ಮಾಡುವುದು ಸಹಿತ ಜಿಲ್ಲಾಡಳಿತಕ್ಕೆ ಒಂದು ದೊಡ್ಡ ಪ್ರಶ್ನೆಯಾಗಿಯೇ ಮೂಡಿದೆ. ಕ್ಯಾಮ್ರಾಮನ್ ಮಂಜುನಾಥ್ ಜೊತೆ ಸೂರಜ್ ಉತ್ತರೆ, TV9 ಕಾರವಾರ.